ನಾನು ಡೋರ್ ಮ್ಯಾಟ್ ಮಾಡೋ ಬ್ಯುಸಿಲಿದ್ದೆ. ನಮ್ಮ ಮನೆ ಒಂದು ಹೊಸ ಪ್ರತಿಭೆ ಅರಳಿದೆ ಫ್ರೆಂಡ್ಸ್, ನಿಮಗೆಲ್ಲ ತೋರಿಸ್ಲೇಬೇಕು. ಮಕ್ಕಳು ಅಮ್ಮ ಎಲ್ಲೂ ಇಲ್ಲ ಅಂತ ಕಾಣಿಸಿದ್ರೆ ಏನೇನೆಲ್ಲ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನನಗೆಲ್ಲ ಎದುರಿಸೋಕ್ಕೆ ಅವನು ಇರೋ ಬರೋ ಪೌಡ್ರೆಲ್ಲ ಸುರ್ಕೊಂಡು ಪೌಡ್ರೂ ಹಾಳು ಮಾಡಿ ಈ ಸ್ಟೈಲಿಗೆ ಬಂದವನೇ. ಇವತ್ತು ನಾನು ಆಯಿಲ್ ಹಾಕ್ತೇ ಪೋರ್ಕ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದ್ಬಿಟ್ಟು. ತುಂಬ ಸಿಂಪಲ್ಲಾಗಿ ಮಾಡೋದು ನಾನು. ಮತ್ತು ನಮ್ಮ ಸೈಡ್ ಕೊಣನೂರು ಆ ಕಡೆ ಹೋದ್ರಂತೂ ಮನೆಗೊಂದು ಹೋಟ್ಲ್ ಓಪನ್ ಮಾಡಿರ್ತಾರೆ. ಎಲ್ಲ ಮನೆಯಲ್ಲೇ ಮಾಡ್ತಾ ಇರ್ತಾರೆ. ನಾವು ಆನ್ ದ ವೇ ಹೋಗುವಾಗ ಬೇಕಿದ್ದರೆ ತಿನ್ಕೊಂಡು ಹೋಗ್ಬೋದು. ನಾನು ಒಂದು ಸಲ ಟೇಸ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವಿಲ್ಲಿ ಸಿಂಪಲ್ಲಾಗಿ ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಸ್ವಲ್ಪ ಖಾರದ ಪುಡಿ ಒಂದು ಫ್ರೈ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಮಿಕ್ಕಿದೆಲ್ಲ ಕಟ್ ಮಾಡ್ಕೋಬೇಕು. ಇನ್ನೇನು ಮಾಡೋ ಹಾಗಿಲ್ಲ, ತುಂಬ ಸಿಂಪಲ್ಲು. ಆ್ಯಕ್ಚುಲಿ ಎಲ್ಲ ಅಡುಗೆಗಿಂತ ಇದೇ ಈಸಿ ನನಗೆ. ಅಂದರೆ ಒಂದು ತುಂಬ ದಿನ ಬಿಟ್ಟು ಮಾಡೋದ್ರಿಂದ ಮರ್ತೋಗ್ಬಿಟ್ಟಿರ್ತದೆ ಅಷ್ಟೇ. ನೋಡಿ, ಇವಾಗ ಮಟನ್ಗೆ ಎಣ್ಣೆ ಹಾಕಿಲ್ಲ, ಏನಿಲ್ಲ. ಏನೇನು ಕಟ್ ಮಾಡಿದ್ದೀನಿ, ಏನೇನು ರುಬ್ಬಿದ್ದೀನಿ ಎಲ್ಲ ಹಾಕಿದ್ದೀನಿ. ಇದನ್ನು ಮುಚ್ಚಿ ಬೇಯಿಸೋದು. ಇದ್ರದ್ದು ನೀರು ಸ್ವಲ್ಪ ಡ್ರೈ ಆದಮೇಲೆ ನಾವೇನೇನು ಇದು ಮಾಡ್ಕೊಂಡಿರ್ತೀವಿ, ಒಂದು ಸ್ವಲ್ಪ ರೋಸ್ಟ್ ಮಾಡಿರೋ ಖಾರದ ಪುಡಿ ಮತ್ತು ಕಡಲೆ ಪುಡಿ ಮತ್ತು ಟೊಮೊಟೊ ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸಾಲ್ಟು ಮಿಕ್ಸ್ ಮಾಡಿ ಬೇಯಕ್ಕಿಡಬೇಕು. ಬಟ್ ನಾನು ವೀಡಿಯೋ ಮಾಡ್ತಿದ್ದೆ ಅಂತ ನಿಮ್ಮ ಎದುರಿಗೆ ಮಿಕ್ಸ್ ಮಾಡಲಿಲ್ಲ. ನೋಡಿ ಈಗ ಯಾವ ಕಲರ್ ಬಂದಿದೆ ಅಂತಂದ್ಬಿಟ್ಟು. ಇದೇ ಥರ ಇರುತ್ತೆ. ಇದಕ್ಕೆ ಚಪಾತಿ, ಮುದ್ದೆ, ಪರೋಟ ಏನು ಬೇಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಟ್ರೈ ಮಾಡಿದ್ದೀನಿ, ನೀವು ಬೇಕಾದ್ರೆ ಟ್ರೈ ಮಾಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫ್ಲೇಮ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ರೆ ಒಳ್ಳೆ ಪೆಪ್ಪರ್ ಪೋರ್ಕ್ ಫ್ರೈ ರೆಡಿ. ಥ್ಯಾಂಕ್ ಯು.